ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಪರ ಪ್ರಚಾರ ಆರಂಭಿಸಿದ ಜೆಡಿಎಸ್ ಪಕ್ಷದ ಎಂಎಲ್ಸಿ ತಿಪ್ಪೇಸ್ವಾಮಿ, ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಬಿಎನ್ ಸತ್ಯಪ್ರಕಾಶ್. ದೇಶಕ್ಕೆ ಪ್ರಧಾನಿ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಇವರಿಬ್ಬರ ಅವಶ್ಯಕತೆ ಹೆಚ್ಚಿದ್ದು, ರೈತರ ಪರ ಕಾಳಜಿ, ರೈತರಿಗಾಗಿ ರೈತರ ಜಮೀನುಗಳಿಗೆ ನೀರಿನ ಸಂಪರ್ಕ ಒದಗಿಸುವುದು ಹೀಗೆ ಹಲವು ಯೋಜನೆಗಳಿದ್ದು, ಈ ಎಲ್ಲಾ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯದ ಹಾಗೂ ದೇಶದ ಜನತೆ ಈ ಬಾರಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದ್ರು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಗ್ರಾಮದ ಮುಖ್ಯಸ್ಥರು, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎನ್ಡಿಎ ಮೈತ್ರಿಕೂಟದ ಈ ಅದ್ಭುತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ಸಮ್ಮಿಲನದಲ್ಲಿ ಈಗ ಎಲ್ಲ ಸಂಘಟನೆಗಳ ಮೂಲಕ ಈಗ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ಮಾನ್ಯ ಗೌರವಿತ ವಿಧಾನ ಪರಿಷತ್ ಸದಸ್ಯರಂತ ತಿಪ್ಪೇಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅದೇ ರೀತಿ ನಮ್ಮ ನಿಕಟಪೂರ್ವ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥ್ ಅಣ್ಣನವರು ಬಂದಿದ್ದಾರೆ. ಅವರು ಕೂಡ ತಾವರೆಕೆರೆ ಗ್ರಾಮ ಪಂಚಾಯತಿ ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸತ್ಯನಾರಾಯಣ ಸಾಹೇಬ್ರವರ ಮಗನಾದಂಥ ಸತ್ಯಪ್ರಕಾಶ್ ಅಣ್ಣನವರು ಬಂದಿದ್ದಾರೆ. ಅವರು ಕೂಡ ತಾವರೆಕೆರೆ ಗ್ರಾಮ ಪಂಚಾಯತ್ ಹಾಗೆ ಎಲ್ಲ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಗೌರವಿತ ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಗೆಲ್ಲರೂ ಪರಿಚಯ ಮಾಡ್ಕೊಡ್ತೀನಿ, ಜಾಸ್ತಿ ಜನ ಪರಿಚಯ ಇಲ್ಲ ನಿಮ್ಗೆಲ್ಲರೂ. ನಮ್ಮ ಇದೇ ನಮ್ಮ ತಾಲೂಕಿನವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪಟ್ಟಣಹಳ್ಳಿ ಗ್ರಾಮದವರು, ನಮ್ಮ ವಿಧಾನಸಭಾ ಶಾಸಕರು, ಹಿರಿಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಈಗ ಜೆಡಿಎಸ್ ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪರಿಚಯ ಒಂದೇ ಒಂದು ಸೆಕೆಂಡಲ್ಲಿ ಮಾಡ್ಕೊಡ್ತಾರೆ. ಯಾಕಂದರೆ ಇವರು ಮೂಲತಃ ಪಟ್ಟಣಹಳ್ಳಿ ಕಾಂಪೌಂಡ್ನಹಳ್ಳಿ ಬಟ್ಟೆಪುರ ಮಕ್ಕಳು. ಇವರು ಅಧಿಕಾರಿಯಾಗಿ KS ಅಧಿಕಾರಿಯಾಗಿ ಒಳ್ಳೆ ನರಸೀಪುರದಲ್ಲಿ ತಹಸೀಲ್ದಾರ್ ಆಗಿ, ನೆಕ್ಸ್ಟ್ ಸೆಕ್ರೆಟರಿ AC ಆಗಿ, ದೇವೇಗೌಡರು ಮತ್ತು ದೇವರ ಕುಟುಂಬದಲ್ಲಿ ಸುಮಾರು ವರ್ಷ, 30 ವರ್ಷಗಳ ಕಾಲ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಕ್ಕಂಥವ್ರು. ಅಂದರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇರೋದಂದರೆ ಶರಣ ಸಜ್ಜನ ತಿಪ್ಪೇಸ್ವಾಮಿ ಅವರು. ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾಯಕರು ಮುತ್ತಣ್ಣವರ ಪುತ್ರರಾಗಿರ್ತಕ್ಕಂಥ ನಮ್ಮ ಸತ್ಯಪ್ರಕಾಶ್ ಇದ್ದಾರೆ, ಗೌಡಪ್ಪ ಇದ್ದಾರೆ, ಜಮೀನಣ್ಣವರು, ಪಾಂಡವರು, ಸದಸ್ಯಗಳೆಲ್ಲರೂ ರಾಜವರೆಲ್ಲ ಇದ್ದೀರಾ, ವಿಜಯಭಾಮ ಮತ್ತು ಮಾಜಿ ಅಧ್ಯಕ್ಷರು, ಆಮೇಲೆ ಇವರೆಲ್ಲರೂ ಸೇರ್ಕೊಂಡಿದ್ದಾರೆ ಇವತ್ತು. ಯಾಕಂದರೆ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡ್ಕೊಂಡು ಬಂದಿದ್ವಿ. ಕಳೆದ ಬಾರಿ ನಮಗೆ JDS ಮೈತ್ರಿ ಪಕ್ಷ ಆಗಿರಲಿಲ್ಲ. ಈ ಬಾರಿ ರಾಜ್ಯದಲ್ಲಿ ಮೈತ್ರಿ ಪಕ್ಷ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ವಿ. ಅವಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಅದು ತಾವರೆಕೆರೆ ಬೂತಲ್ಲಿ ನೀವೆಲ್ಲರೂ ಲೀಡನ್ನು ಕೊಟ್ಟಿದ್ವಿ ಕಳೆದ ಬಾರಿ ಚುನಾವಣೆಯಲ್ಲಿ. ಈ ಬಾರಿ ಅದಕ್ಕಿರೋ ನೀವು ಜಾಸ್ತಿ ಕೊಡಬೇಕಾಗತ್ತೆ. ಯಾಕಂದರೆ ಈಗ ಮೊದಲು JDS ಕಾಂಗ್ರೆಸ್ ಸ್ಥಿತಿ ಮೈತ್ರಿ ಆಗಿತ್ತು ಕಳೆದ ಬಾರಿ. ಈ ಬಾರಿ ನಮ್ಮ ಜೊತೆಗಿದ್ದಾರೆ. ಅವರ ಮತಗಳು ನಮಗೆ ಬಿದ್ದರೆ ಅದಕ್ಕೆ ಪ್ಲಸ್ ಆಗುತ್ತಲ್ಲ, ಅದಕ್ಕೆ ನಾವು ಜಾಸ್ತಿ ಮಾಡಿಬಿಡ್ಬೇಕು. ಆ ಥರ ನಾವು ಕಾರ್ಯಕರ್ತ ಬಂಧುಗಳು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾರಜೋಳರವರಿಗೆ ಈ ಸಿರಾ ತಾಲೂಕಿನಲ್ಲಿ ಸುಮಾರು 1,10,000 ಓಟ್ ಬರೋಕ್ಕಂತ ಕಳೆದ ಬಾರಿ 80 ಈ ಥರ ನಮಗೆ ಮಿತ್ರ ಪಕ್ಷ ಆಯ್ತು JDS ಕೈ ಜೋಡಿಸಿರ್ತಾರೆ. ಅವರು ಈ ನಮ್ಮ ತಾಲೂಕಿನ ಮತದಾರರಿರ್ತಾರೆ, ಇದಕ್ಕೆ ಓಟ್ ಬರ್ತವೆ. ಅದಕ್ಕೆ ನೀವೆಲ್ಲರೂ ನಿಮ್ಮ ಪರಿಚಯ ಇರ್ತಕ್ಕಂಥ ಸಂಬಂಧಿಕರಿಗೆ, ನೆಂಟರಿಗೆ, ಸ್ನೇಹಿತರಿಗೆ ನೀವೆಲ್ಲರೂ ಅವರಿಗೆ BJPಯ ಇರ್ತಕ್ಕಂಥ ಕಮಲದ ಗುರ್ತಿಗೆ, ಕಾರಜೋಳರವರಿಗೆ ಮತ ನೀಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಮನವಿ ಮಾಡಿಕೊಂಡು ಈ ಬಾರಿ ಕಾರಜೋಳರು ಹೆಚ್ಚಿನ ಮತಗಳ ಕೆಲಸ ಅಂತ ಮನವಿ ಮಾಡಿದ್ರೆ